ಚಿಕ್ಕಪ್ಪ, ಒಬ್ರಿಗಿಂತ ಒಬ್ರು ಹುಡುಗಿರು ತುಂಬಾ ಚೆನ್ನಾಗಿದ್ದಾರೆ, ನೋಡ್ತೀರಾ? ಕೊಡಮ್ಮ 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 ಅಷ್ಟು ಕೊಡಮ್ಮ ಕೊಡಮ್ಮ. ನೋಡಲ್ಲ, ಒಂದೊಂದು ಫೋಟೋಗೂ 500 ರೂಪಾಯಿ ಕೊಡಿ, ಕೊಡ್ತೀನಿ. 500 ರೂಪಾಯಿನ ಎಲ್ಲಿಂದ ತರಲಪ್ಪ? ಅಲ್ಲಪ್ಪ, ನನ್ನ ಹುಡುಗಿ ನೋಡಿ ಬರದಲ್ಲಿ ಭಾಳ ಖುಷಿಯಾಗಿದ್ದಾರಲ್ಲ, ಹಂಗಾರೆ ಅವ್ರ ಗಲ್ಲಾಪೆಟ್ಟಿಗೆಂದನೇ ಕದ್ದು ಕೊಡ್ಬೇಕು ನಿನ್ಗೆ ಅಷ್ಟೇ. ಸುಮ್ಮನಿರಮ್ಮ. ಆದ್ರೂ ನಂಗೆ ಇದನ್ನ ನಂಬಿಕೆ ಆಗ್ತಿಲ್ಲ. ಹಾ, ಈಗ ಸನ್ಮಾನ್ಯ ಶ್ರೀ ಬನ್ನೂರ್ ಕುರಿ ಅಮೂಲ್ಯ ಅವರಿಗೆ ಟಾರ್ಚರ್ ಕೊಡೋ ಸಮಯ. ಏ ಬನ್ನೂರ್ ಕುರಿ, ನನಗೆ ಶಾವ್ಗೆ ಪಾಯಸ ಕುಡಿಬೇಕು ಅನ್ನಿಸ್ತಿದೆ. ಏ ಬನ್ನೂರ್ ಕುರಿ, ನನಗೆ ಶಾವ್ಗೆ ಪಾಯಸ ಕುಡಿಬೇಕು ಅನ್ನಿಸ್ತಿದೆ. ಪಾಯಸ ತಿನ್ಬೇಕು ಅನ್ಸ್ತಿದೆ ಅಂದ್ರೆ ನಿನ್ ಮನೇಲಿ ಮಾಡ್ಕೊಂಡು ತಿನ್ನು. ನನ್ ಪರ್ಮಿಷನ್ ಏನಕ್ಕೆ ಕೇಳ್ತಿದ್ಯಾ? ಏ ಲೂಸೋ, ನನ್ಗೆ ಪಾಯಸ ಕುಡಿಬೇಕು ಅನ್ಸ್ತಿಲ್ಲ. ನೀನ್ ಪಾಯಸ ಮಾಡ್ಕೊಂಬ ಅಂತ ಆರ್ಡರ್ ಮಾಡ್ತಾ ಇದೀನಿ, ಬೇಗ ಮಾಡ್ಕೊಂಬಾರ. ನಾನೇ ನಿನ್ ಕುಕ್ಕ, ಬೇಕಾದ್ರೆ ನಿಮ್ಮ ಅಮ್ಮನ ಹತ್ರ ಮಾಡ್ಸ್ಕೊಂಡ್ ತಿನ್ನು. ಹೌದಾ, ಮಾಡ್ತೀನಿ ನನಗೆ. ನಂಗಂತೂ ಇವತ್ತು ತುಂಬಾ ಖುಷಿ ಆಯ್ತು ಸಿದ್ದು. ಯು ಮೇಡ್ ಮೈ ಡೇ. ನಿನ್ನಂತ ಬಾಯ್ ಫ್ರೆಂಡ್ ಪಡೆಯಕ್ಕೆ ನಾನು ತುಂಬಾ ಪುಣ್ಯ ಮಾಡಿದ್ದೀನಿ. ಬೇಬೆ, ನಿನ್ಗೆ ಕಳ್ಸಿದ್ ಸಾಕ? ಇಲ್ಲ, ನಿಮ್ಮ ಅಪ್ಪನ್ಗೂ ಫಾರ್ವರ್ಡ್ ಮಾಡ. ಬೇಗ ಒಂದು ಡಿಸಿಷನ್ ತಗೋ, ಇಲ್ಲ ಈ ಟೈಗರ್ ಟೆನ್ಷನ್ ಆಗ್ಬಿಡ್ತಾನೆ. ಹೋಗಿ ಹೋಗಿ ಈ ರಾಕ್ಷಸ ಹತ್ರನೇ ಸಿಕ್ಕಾಕೊಂಡಲ್ಲ, ಎಲ್ಲ ನನ್ ಕರ್ಮ ಕರ್ಮ. ಇವಳ ಕೊನೆ ಚೀಲ್ ಕಚ್ಚಿರೋ ತರ ಆಡ್ತಿದ್ದಾಳಲ್ಲ. ಏನಾಗಿದೆ? ಆಯ್ತು, ಪಾಯಸ ಮಾಡ್ಕೊಡ್ತೀನಿ, 10 ನಿಮಿಷ ಟೈಮ್ ಕೊಡು. ಈಗ ನಂಗೆ ಖುಷಿ ಆಯ್ತು. ಕಾಡ್ಪಾಪ, ನನ್ನ ಗೋಳೈಕೊಂತ್ಯಾ? ಇವತ್ ನಾನ್ ಮಾಡ್ಕೊಡೋ ಪಾಯಸ ನಿನಗೆ ಪಾಸ್ಪೋರ್ಟ್ ವೀಸಾ ಇಲ್ದೆ ಸೀದಾ ಲಂಡನ್ ಅಲ್ಲಿ ಕೂರಿಸುತ್ತೆ. ಇರು. ಇಷ್ಟೊತ್ತಲ್ಲಿ ಯಾರಿಗೇನ್ ಅಡ್ಗೆ ಮಾಡ್ತಿದ್ದಾಳೆ? ಅಮ್ಮ ನಂಗೆ ಒಳ್ಳೆ ಟೈಮ್ಗೆ ಹೇಳಿದ್ದಾರೆ, ಇವ್ರ ಮೇಲೆ 1 ಕಣ್ಣಲ್ಲ 2 ಕಣ್ಣಿಡು ಅಂತ. ಪಾಯಸನ್ ಯಾರಿಗೆ ಮಾಡ್ಕೊಂಡು ತಗೊಂಡ್ ಹೋಗ್ತಿದ್ದಾಳೆ ಅಂತ ನೋಡ್ಬೇಕು. ವಲ್ಲಭ, you're finished. ಗಿರ್ಜಾ, ಗಿರ್ಜಾ, ಬಂದೇರಿ? ಸ್ವಲ್ಪ ಫೋಟೋಸು ಜಾತಕ ಇದೆ ನೋಡು. ರೀ, ಈ ಹುಡುಗಿರೆಲ್ಲ ಚೆನ್ನಾಗಿದ್ದಾರೆ, ಆದ್ರೆ ಯಾಕೋ ಮಾಧವಗಿಂತ ವಯಸ್ಸು ಸ್ವಲ್ಪ ಜಾಸ್ತಿ ಆದಾಗಿದೆ. ಆ ಫೋಟೋ ಜಾತಕ ಎಲ್ಲ ಬಂದಿರೋದು ಮಾಧವಂಗಲ್ಲ, ಸುಂದ್ರಂಗೆ.
ಏನ್ ಹೇಳ್ತಾ ಇದ್ದೀರಾ? ನೀವೇನ್ ಹೇಳಿದ್ರಂತ ನಾನು ಕೇಳಿಸ್ಕೊಳ್ಳಿಲ್ಲ, ಇನ್ನೊಂದ್ಸಲ ಹೇಳಿ ಬಾಬಾ. ಹೌದು ಕಣ, ಮಾಧವನ್ಗಿಂತ ನೀನ್ ವಯಸ್ಸಿನಲ್ಲಿ ದೊಡ್ಡವನು. ಮೊದಲು ನಿನಗ್ ಮದುವೆ ಆಗ್ಬೇಕು. ಆ ಫೋಟೋನೆಲ್ಲ ನೋಡಿ ಯಾವ ಹುಡುಗಿ ಇಷ್ಟ ಆದ್ಲು ಅಂತ ಹೇಳು. ಅರ್ಜೆಂಟ್ ಏನಿಲ್ಲ, ಟೈಮ್ ತಗೊಂಡು ಹೇಳು. ಶ್ರಾವಣ ಮಾಸ ಬಂದಾಗ ಮಾವು ಚಿಗುರಲೇಬೇಕು, ಕೋಗಿಲೆ ಹಾಡಲೇಬೇಕು, ಕಂಕಣ ಕೂಡಿ ಬಂದಾಗ ಮದುವೆ ಆಗಲೇಬೇಕು, ಮಂಗಳವಾದ್ಯ ಮೊಳಗಲೇಬೇಕು. ಆಹಾ ಮಾವ, ಕಡೆಗೂ ಕಂಕಣ ಬಗ್ಗೆ ಕೂಡ ಬಂತು. ಕಂಗ್ರಾಟ್ಸ್. ಥ್ಯಾಂಕ್ ಯು ಹೇಳಿ ಮೀ. ಮಾವ, ಆದ್ರೂ ನಂಗೆ ನಿನ್ ಮೇಲೆ ಬೇಜಾರಾಗಿದೆ. ಏನ ಮಗ? ಸಿಂಗಲ್ಗಳ ಸಂಘ ಕಟ್ಟಣ, ಅದಕ್ಕೆ ನೀನೇ ಅಧ್ಯಕ್ಷ ಅಂತೆಲ್ಲ ಹೇಳ್ದೆ. ಈಗ ನೀನೇ ಜಾರ್ಕೋತಿದ್ಯಾ? ಅಧ್ಯಕ್ಷ ಸೋಲ್ಡ್ ಔಟ್ ಆದ್ಮೇಲೆ ನೆಕ್ಸ್ಟ್ ಅಧ್ಯಕ್ಷ ನೀನೇ ತಾನೆ. ಚಿಕ್ಕಪ್ಪ, ಒಬ್ರಿಗಿಂತ ಒಬ್ರು ಹುಡುಗಿರು ತುಂಬಾ ಚೆನ್ನಾಗಿದ್ದಾರೆ, ನೋಡ್ತೀರಾ? ಕೊಡಮ್ಮ 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 ಅಷ್ಟು ಕೊಡಮ್ಮ ಕೊಡಮ್ಮ. ನೋಡಲ್ಲ, ಒಂದೊಂದ್ ಫೋಟೋಗೂ 500 ರೂಪಾಯಿ ಕೊಡಿ, ಕೊಡ್ತೀನಿ. 500 ರೂಪಾಯಿನ ಎಲ್ಲಿಂದ ತರಲಪ್ಪ? ಅಲ್ಲಪ್ಪ, ನನ್ ಹುಡುಗಿ ನೋಡ ಬರದಲ್ಲಿ ಭಾಳ ಖುಷಿಯಾಗಿದ್ದಾರಲ್ಲ, ಹಂಗಾರ ಅವ್ರ ಗಲ್ಲಾಪೆಟ್ಟಿಗೆಂದನೇ ಕದ್ ಕೊಡ್ಬೇಕು ನಿನ್ಗೆ ಅಷ್ಟೇ. ಸುಮ್ನಿರಮ್ಮ. ಆದ್ರೂ ನಂಗೆ ಇದನ್ನ ನಂಬಿಕೆ ಆಗ್ತಿಲ್ಲ. ಹಣೆ ಬರ ಬರ್ತಿರೋ ಬ್ರಹ್ಮ ಕೈ ಬಿಟ್ರು, ನಮ್ ಬಾವ ನನ್ ಕೈ ಬಿಡ್ಲಿಲ್ಲ. ಅಯ್ಯೋ ಬಾವಾ. ಮಾಮ, ನನ್ನ ಎಕ್ಸಾಮ್ ಮುಗ್ದ ಮೇಲೆನೆ ನಿನ್ ಮದ್ವೆ ಆಗ್ಬೇಕು. ನಿನ್ ಮದ್ವೆಲಿ ನಾನು ಸೀರೆ ಉಟ್ಕೊಂಡು ಮಿನ ಮಿನ ಅಂತ ಮಿಂಚ್ಬೇಕಲ್ವಾ? ಒಂದ್ ವೇಳೆ ಅಪ್ಪ ಅರ್ಜೆಂಟ್ ಮಾಡಿದ್ರು ನೀನ್ ಅರ್ಜೆಂಟ್ ಮಾಡಕ್ ಹೋಗ್ಬೇಡ. ನನ್ನ ಎಕ್ಸಾಮ್ ಮುಗಿಸಿ ಆರಾಮಾಗಿ ಮದ್ವೆ ಆಗು, ಓಕೆನಾ? ನೀನ್ ಎಕ್ಸಾಮ್ ಅಲ್ಲಿ ಪಾಸ್ ಆದ್ರೆ ಓಕೆ, ಎಲ್ಲ ಖುಷಿ ಖುಷಿಯಿಂದ ಮಾಡ್ತಾರೆ. ಅಕಸ್ಮಾತ್ ಫೇಲ್ ಆಗ್ಬಿಟ್ರೆ? ಅಮ್ಮ, ಸುಂದ್ರಾ, ನೀನ್ ಬರೀ ನನ್ ತಮ್ಮ ಅಲ್ಲ ಕಣೋ, ನನ್ ಪಾಲಿಗೆ ನನ್ ತವರು. ನಾನಷ್ಟು ಬೇಗ ಮದ್ವೆ ಆಗಿ ಸುಖವಾಗಿರೋದು ನೋಡೋದಕ್ಕೆ ನಾನು ಕಾಯ್ತಾ ಇದ್ದೀನಿ ಕಣೋ. ನಾನ್ ಮದುವೆ ಆಗಿ ತವ್ರ ಮನೆ ಬಿಟ್ಟು ಹೋಗ್ತೀನಿ ಅಂತ ಬೇಸರ ಮಾಡ್ಕೋಬೇಡ. ನೀನ್ ಬರೀ ನಾನ್ ಖುಷಿಯಾಗಿರೋದು ಅಷ್ಟೇ ಅಲ್ಲ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು, ನನ್ನ ಮರಿ ಮಕ್ಕಳು ಎಲ್ಲ ಖುಷಿಯಾಗಿರೋದು ನೋಡ್ತೀನಿ. ನೋಡ್ತಾನು ಏನ್ ಬಾಯ್ಲಿ? ಮನೇಲಿ ಯಾರಿಗೂ ಗೊತ್ತಾಗಿಲ್ಲಂಗ್ ಬಂದ್ ತಗೊಂಡ್ಬಂದಿದ್ದೀನಿ, ತಗೊಂಡ್ ಸಾಯ್. ನಮ್ ಶತ್ರು ಮನೆಯವ್ರಿಗೆ ಹೋಗ್ಬಿಟ್ಟು ಪಾಯಸ ಕೊಡ್ತಾ ಇದ್ಯಾ? ಇದು ಇವತ್ ಮಾಡಿಸ್ತೀನಿ. ಅಳಿಮಯ್ಯ, ಕರಿಬೇಕು ಕಾಳು ಪಪ್ಪು ಸೇರ್ಕೊಂಡು ಏನ್ ನಡೆಸಿದ್ರಿ? ಏನೋ ನಡೀತಾ ಇದಿಲ್ಲಿ. ಏನಿದು? ಶಾವಿಗೆ ಪಾಯಸ. ಎಲ್ಲಿ ಕರ್ಕೊಂಬಂದೆ? ಚಿಕ್ಕಪ್ಪ, ನಾನೇ ಮಾಡಿದ್ದು. ಏನ್ ಮಾಡ್ದ? ಅಯ್ಯಯ್ಯೋ, ಇದು ಬಾಯಿ ಮೇಲೆ ಬೆಳ್ಳಿ ಇಟ್ಕೊಳ್ಳಂತ ವಿಚಾರನೆ. ಅಂದ್ರೆ ನಿನ್ನ ಸಿಟ್ಟೆಲ್ಲ ಕರಗ್ಬಿಟ್ಟು ಸ್ನೇಹ ಬೆಳೆದಿದೆ ಅಂತ ಆಯ್ತು. ಇನ್ನ ಸ್ನೇಹ ಎಲ್ಲ ಕರಗ್ಬಿಟ್ಟು ಮಾಮ, ನಾನು ಇವಳ ಲವ್ ಮಾಡದ. ಏಯ್, ನೀನೇನ್ ಮಹಾ ಹೀರೋನಾ? ಮೂತಿ ನೋಡ್ಕೊ ನಿಂದು. ನಿನ್ ಜೊತೆ ಜಗಳ ಆಡ್ತಿರೋದೇ ದೊಡ್ಡ ವಿಷಯ, ಅದ್ರಲ್ಲಿ ಲವ್ ಬೇರೆ ಮಾಡ್ತಾರೆ. ಏನಂದೆ? ಅಲ್ಲ, ಈ ಮ್ಯಾಟ್ರು ಸುಂದರ್ ಮಾಮಂಗ್ ಹೇಳ? ಬೇಡ ಬೇಡ, ಪ್ಲೀಸ್ ಬೇಡ. ಪಾಯಸ ಬೇರೆ ಮಾಡ್ಕೊಂಡ್ ಬಂದಿದೀನಿ, ಇಷ್ಟು ಕರುಣೆ ತೋರ್ಸಲ್ವಾ? ಆಯ್ತು ಬಿಡು, ನಮ್ ಸೀಕ್ರೆಟು ನಮ್ಮಲ್ಲೇ ಇರ್ಲಿ. ಅಯ್ಯೋ ಅಲ್ಲಪ್ಪ, ನೀವು ಸಿಗರೇಟ್ ಆದ್ರೂ ಸೇರ್ಕೊಳ್ಳಿ, ಬೀಡಿನಾದ್ರೂ ಸೇರ್ಕೊಳ್ಳಿ, ಲವ್ ಆದ್ರೂ ಮಾಡ್ಕೊಳ್ಳಿ, ಏನಾದ್ರೂ ಮಾಡ್ಕೊಳ್ಳಿ. ನನಗೆ ಈ ವಾಸನೆ ತಡ್ಕೊಳಕ್ಕಾಗ್ತಿಲ್ಲ, ಟೆಂಪ್ಟ್ ಮಾಡ್ತಿದೆ. ಕೊಡಮ್ಮ ಒಂಚೂರು ಕುಡ್ಬಿಡ್ತೀನಿ. ಬೇಡ ಚಿಕ್ಕಪ್ಪ. ಬೇಡ ಮಂಗ, ಬೇಡ ಇಲ್ಲ ಚಿಕ್ಕಪ್ಪ, ಕೊಡಿ ಕೊಡಿ ಪ್ಲೀಸ್. ಕಣಮ್ಮ ಒಂಚೂರು ಕುಡ್ಕೊಡ್ತೀನಿ. ಒಳ್ಳೆ ಕುಕ್ಕರ್ ಮಾಡಿ ಚಿಕ್ಕಪ್ಪ. ಅಲ್ಲ ಮಾತಾಡ ತಂದಿದ್ದೆ, ಒಳ್ಳೆ ಬೋಲ್ ಅಂತರದಲ್ಲಿ ಇದೇನ್ ಸೋರ್ತದೆ ನೋಡಿ ಮುಂಚೂರು. ಅಲ್ಲ ಇನ್ ಸೋರ್ತದೆ ನೋಡು, ಇನ್ ಸೋರ್ತದೆ, ಎಲ್ಲಿ ಸೋರ್ತದೆ, ಎಲ್ಲಿ? ಅಮ್ಮ, ಒಬ್ನೇ ಖಾಲಿ ಮಾಡಬೇಡ, ಹೊಡೆದಾಕ್ಬಿಡ್ತೀನಿ. ನಂಗೊಂದ್ ಸ್ವಲ್ಪ ಇಟ್ಟಿರೋ. ವಲ್ಲಭ ಚಿಕ್ಕಪ್ಪನೇ ಪೂರ್ತಿ ಪಾಯಸ ಕುಡಿತಾರ ಅನ್ಸುತ್ತೆ, ನೀನೇ ಹೋಗಿ ಕುಡಿಯೋ. ಕರಿಬೇಕು. ಏನು ತಂಟೆ ತಕರಾರು ಮಾಡದೆ ಪಾಯಸನ ನೀನೇ ಮಾಡ್ಕೊಂಡು ತಗೊಬಂದೆ. ಇವಾಗ ನೀನೇ ಕುಡಿ ಅಂತ ಫೋರ್ಸ್ ಮಾಡ್ತಿದ್ಯಲ್ಲ, ಎಲ್ಲೋ ಮಿಸ್ ಹೊಡಿತಾ ಇದೆಯಲ್ಲ. ಆ ಪಾಯಸದಲ್ಲೇನಾದ್ರೂ ವಿಷ ಹಾಕಿದ್ಯಾ? ಅದು ಸೂರ್ಯವಂಶದ ಗಸಗಸೆ ಪಾಯಸ ಅಲ್ಲ ತಾನೆ? ಇಲ್ಲ ಬಿಡ್ತು ಅನ್ನವಲ್ಲಪ್ಪ. ಎಂತೋಳ್ ಬಗ್ಗೆ ಏನ್ ಮಾತಾಡ್ತಿದ್ಯಾ ನೋಡು ನೀನು. ಶಾಂತಂ ಪಾಪಂ ಈರುಳ್ಳಿನಾಥಂ.
ನಾನು ಅಷ್ಟೊಂದೆಲ್ಲ ಕೆಟ್ಟೋಳಲ್ಲ ಕಣೋ, ನೀನ್ ಆಸೆ ಪಟ್ಟು ಕೇಳ್ದಲ್ಲ ಹಂಗೆ ಮಾಡ್ಕೊಂಬಂದೆ. ಆ ಪಾಯಸ ಕುಡ್ದು ನಿನ್ ಹೊಟ್ಟೆಲ್ ಗುಳುಗುಳು ತಂಪಾಗಿರ್ಲಿ ಅಂತ ಮಾಡ್ಕೊಂಬಂದೆ. ನೀನ್ ಒಂದ್ಸಲಿ ಆ ಪಾಯಸನ ಗಟಗಟ ಅಂತ ಕುಡ್ದ್ ನೋಡು, ಅವಾಗ ಪಟಪಟ ಅಂತ ನನ್ ಮನ್ಸೇನು ಅಂತ ಗೊತ್ತಾಗತ್ತೆ. ಹೋಗುವಲ್ಲ ಬಾ, ಫಸ್ಟ್ ಹೋಗಿ ಪಾಯಸ ಕುಡಿ, ಇಲ್ಲಾಂದ್ರೆ ಚಿಕ್ಕಪ್ಪನೇ ಎಲ್ಲ ಕುಡ್ಕೊಂಡ್ಬಿಡ್ತಾರೆ. ಹಾ, ಈ ಭಯ ಈಗ ಮೇಂಟೈನ್ ಮಾಡೋ, ನಾಳೆ ಸಿಗ್ತೀನಿ. ಹೋಗು ಮಗ್ನೆ ಹೋಗು, ಇವತ್ ನೀನ್ ಲಂಡನ್ ಅಲ್ಲೇ ಸೆಟ್ಲ್ ಆಗ್ಬಿಡ್ತೀಯ. ಪೂರಿ ಪಾಯಸ, ಇದು ಭಾರಿ ಪಾಯಸ. ಕುಟದ ಮೇಲೆ ಹೊಟ್ಟೆಯೊಳಗೆ ಡಡ್ಡ ಸಟ್ರಸ. ಏನದು? ಶಾವಿಗೆ ಪಾಯಸ, ಶಾವಿಗೆ ಪಾಯಸ ನನ್ನ ಫೇವ್ರೆಟ್. ಕೊಡುಮವ. ನಿನಗೆ ಫೇವ್ರೇಟ್ ಅಂತಾನೆ ನೀನ್ ಇಸ್ಕೊಳಕ್ಕೆ ಮುದ್ಗರ ಪಡ್ತೀಯ ಅಂತ ನಾನೇ ನಿನಗೋಸ್ಕರ ಇಸ್ಕೊಂಬಂದಿರೋದು. ಒಂದ್ ನಿಮಿಷ, ಅದು ಸ್ಮೆಲ್ ಬರ್ತಾ ಇದೆ. ಅದು ಏಲಕ್ಕಿದೋ ಗಸಗಸಿದೋ ಗೊತ್ತಾಗ್ತಾ ಇಲ್ಲ. ಮೋಸ್ಟ್ಲಿ ಶಾವಿಗೆ ಪಾಯಸಕ್ಕೆ ಗಸಗಸಿ ಹಾಕಲ್ಲ ಅನ್ಸತ್ತಲ್ಲ, ನೋಡ್ಬಿಡ್ತೀನಿ ಒಂದ್ ನಿಮಿಷ. ಮಾವ, ಮಮ್ಮ, ಪಾಯಸ ಮಾಡ್ಸಿದ್ ನಾನು, ಖಾಲಿ ಮಾಡಿದ್ ನೀನಾ? ಇದು ತುಂಬಾ ಮೋಸ ಇದು. ಏ ವಲ್ಲಭ, ಇಷ್ಟೋ ತನಕ ನಿನ್ನ ಹೆಸರು ಹೇಳ್ಕೊಂಡೆ ಕುಡ್ದೆ ಕಣೋ. ಮಮ್ಮ, ಆ ಅಮ್ಮು ಮೇಲೆ ರಿವೆಂಜ್ ತಗೊಳಕ್ಕೆ ಆ ಪಾಯಸನ ನಾನೇ ಅವಳಿಗೆ ಹೇಳಿ ಮಾಡ್ಸಿದ್ದೆ. ನೀನ್ ಕುಡಿದ್ಬಿಟ್ಯಾ? ಅಮ್ಮನ ಅಂದ್ರೆ ಆ ಎದುರು ಮನೆ ಅಮೂಲ್ಯ? ಹ್ಞೂ ಅಣ್ಣ, ನಂದೋಳ್ದು ಏನೋ ಡೀಲ್ ಇತ್ತು, ಅದಕ್ಕೆ ಮಾಡಿಸ್ಕೊಂಡೆ. ಅಳಿಮಯ್ಯ, ಪಾಯಸ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಅದು ನೋಡ್ರೆ ಒಂದೊಂದು ದ್ರಾಕ್ಷಿ ಗೋಡಂಬಿ ಮೇಲೆ ಬರೀ ನನ್ನ ಹೆಸರೇ ಬರ್ತಾ ಇತ್ತು. ಅದಕ್ಕೆ ಎಲ್ಲ ಒಳಗೋಗ್ಬಿಡ್ತು. ಎಷ್ಟು ಚೆನ್ನಾಗಿದೆ ಅಂದ್ರೆ ಹೊಟ್ಟೆ ಒಳಗೆಲ್ಲ ಮಾತಾಡ್ತಾ ಇದ್ದೀನಿ ನೋಡಿ. ಪಾಯಸ ಬೇರೆ ತರ ಮಾತಾಡ್ತಾ ಇದ್ದಿಲ್ಲ, ಯಾಕೋ ನೀನೇನಾರು ಮಾಡ್ದ? ಯಾಕೆ ಒಂಥರ ಆಡ್ತಿದ್ಯಲ್ಲ? ಯಾಕೆ ಒಂಥರ ಆಗ್ತಾ ಇದೆಯಲ್ಲ? ಒಂದ್ ನಿಮಿಷ ಬರ್ತೀನಿ ರೀ. ಏನಾಗ ಸ್ಮೆಲ್ ಬಂತ? ಸ್ವಲ್ಪ ಹೊತ್ತಾಗ್ಲಿ, ಸ್ಮೆಲ್ ಸೌಂಡ್ ಎಲ್ಲ ಬರ್ತೀರಿ. ನೀನು ಒಂದು ಗೊತ್ತಾಯ್ತಲ್ಲ, ಹಂಗ ಬುಳ 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 ಅಂತ ಗೊತ್ತಾಯ್ತಲ್ಲ. ಅಪಾಯ ಈ ಸಲ ಅಂತೂ ಬಾತ್ರೂಮ್ ಹೊಸಂದ ಆಟಕ್ಕೂ ಬಿಡ್ಲಿಲ್ಲ. ಹಂಗೆ ಏನಾಯ್ತು ಚಿಕ್ಕಪ್ಪ? ಟ್ರೈನ್ ಬ್ರೇಕ್ ಫೇಲ್ ಆಗ್ಬಿಟ್ಟಿದೆ ಕಣಮ್ಮ. ಜಸ್ಟ್ ಮಿಸ್. ಸುಂದರ ಮಾವನೇ ನನ್ನ ಕಾಪಾಡ್ಬಿಟ್ರಲ್ಲಪ್ಪ. ಓಹೋ, ಇದ್ದ ಮ್ಯಾಟ್ರು. ಪಾಯಸ ನಾನ್ ಕುಡಿತೀನಿ ಅಂತ ಆ ಬನ್ನೂರ್ ಕುರಿ ಜಾಪಾಡ್ ಮಾತ್ರ ಹಾಕಿಲ್ಲ. ಚಿಕ್ಕಪ್ಪ, ಬ್ಲ್ಯಾಕ್ ಟೀಗೆ ನಿಂಬೆಹಣ್ಣು ರಸ ಹಾಕೊಂಡ್ ಬರ್ತೀನಿ. ಅದನ್ನ ಕುಡಿದ್ರೆ 1 ಗಂಟೆ ಸರಿ ಹೋಗುತ್ತೆ. ಇನ್ನು 1 ಗಂಟೆನಾ? ಅಷ್ಟೋ ತನಕ ನಾನು ಹೊರಗಿರ್ತೀನ.